ಓಕೆ, ಈ ಸೆಷನ್ ಅಲ್ಲಿ ನಾನು ಈ 2019 ಇಂದ ಮಾಡೆಲ್ ಪೇಪರ್, ನಿಮ್ಮ ಮಾಡೆಲ್ ಪೇಪರ್ ಏನು ರಿಲೀಸ್ ಮಾಡಿದ್ರು ಅಲ್ಲಿವರೆಗೂ ಯಾವ್ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ, ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಕ್ವೆಶನ್ಸ್ ಮತ್ತು ಆನ್ಸರ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಸೆಷನಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಈಗ ಒಂದೊಂದೇ ಕ್ವೆಶನ್ಸ್ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಆಗಿ ಈ 2019 ಇಂದ 22 ಮಾಡೆಲ್ ಪೇಪರ್ವರೆಗೂ ಯಾವ್ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಬರೋಣ. ಸೊ ನೋಡಿ, ಫಸ್ಟು MCQ ಇಂದ ನೋಡಿ, ಒಂದು ಕ್ವೆಶನ್ MCQ ಇದೆ, ಒಂದು ಕ್ವೆಶನ್ 2 ಮಾರ್ಕ್ಸ್ ಅಲ್ಲಿದೆ, ಒಂದು ಕ್ವೆಶನ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಈ ಥರ ಎಲ್ಲ ಕವರ್ ಆಗಿದೆ. ಅಷ್ಟು ಕ್ವೆಶನ್ಸ್ನ ನಾನಿಲ್ಲಿ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ. ನೀವು ಆ ಕಾನ್ಸೆಪ್ಟ್, ಯಾರು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಪ್ಲೀಸ್ ಅದನ್ನು ನೋಡಿ. ಆ ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಈ ಕ್ವೆಶನ್ಸ್ನೆಲ್ಲ ಆನ್ಸರ್ ಮಾಡೋಕೆ, ನನ್ನ ಜೊತೆ ನೀವು ಆನ್ಸರ್ ಮಾಡೋಕೆ ಸರಿ ಹೋಗುತ್ತೆ. ಓಕೆ, ಫಸ್ಟ್ ಕ್ವೆಶನ್ ನೋಡಿ, ಇದು ನಾನು 2019 ಇಂದ ಹೇಳಿದ್ನಲ್ಲ, ಇಟ್ ವಿಲ್ ಕಮ್ 19, 20, 21, 22 ಈ ಥರ ಕ್ವೆಶನ್ಸ್ ನಾನು ತಗೊಳ್ತಾ ಹೋಗಿದ್ದೀನಿ. ನೋಡಿ, ಈ ಥರ ಫಸ್ಟ್ ಕ್ವೆಶನ್ ಏನಪ್ಪಾ ಇದೆ ಅಂತಂದ್ರೆ, ದಿ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಇಸ್ 27 ಓಮ್. ಈಗ ರೆಸಿಸ್ಟೆನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ ಏನಂತ, ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ವಿಚ್ ಆಪೋಸಸ್ ದಿ ಫ್ಲೋ ಆಫ್ ಚಾರ್ಜಸ್ ಅಥವಾ ವಿಚ್ ರೆಸಿಸ್ಟ್ ದಿ ಫ್ಲೋ ಆಫ್ ಚಾರ್ಜಸ್ ಅಂತ ಕರಿತೀವಿ. ಆ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ, 27 ಓಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ನೆಕ್ಸ್ಟ್ ನೋಡಿ, ಇಫ್ ಇಟ್ ಈಸ್ ಕಟ್ ಇಂಟು 3 ಈಕ್ವಲ್ ಪಾರ್ಟ್ಸ್, ಇಫ್ ಇಟ್ ಇಸ್ ಕಟ್ ಇಂಟು 3 ಈಕ್ವಲ್ ಪಾರ್ಟ್ಸ್ ಅಂಡ್ ಕನೆಕ್ಟೆಡ್ ಇನ್ ಪ್ಯಾರಲಲ್ then its total resistance is ಅಂತ ಹೇಳಿ ಕೇಳ್ತಾ ಇದ್ದಾರೆ. ಟೋಟಲ್ ರೆಸಿಸ್ಟೆನ್ಸ್ ಈಸ್ ಅಂತ ಹೇಳಿ. ಈಗ 27 ನೀವು 3 ಪಾರ್ಟ್ಸ್ ಅಂತಂದ್ರೆ ಡಿವೈಡೆಡ್ ಬೈ 3 ಪಾರ್ಟ್ಸ್ ನೀವು ಮಾಡ್ತೀರಾ ಅಂತಂದ್ರೆ, ಸೊ ಹಾಗಾದ್ರೆ ನಾವು ಹೇಗೆ ತಗೊಳ್ಬೇಕು, 9 ಓಮ್ ಅಂತ ಆಗುತ್ತೆ. ನೋಡಿ, 3 1s 3 9s ರೈಟ್. ಸೊ ಹಾಗಾದ್ರೆ 3 ರೆಸಿಸ್ಟರ್ ಅಂದ್ರೆ R1 R2 9 ಓಮೆ ಆಯ್ತಾ, R3 9 ಓಮೆ ಆಗುತ್ತೆ. ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಇಲ್ಲಿ ನಾವು ಇವಾಗ ಟೋಟಲ್ ರೆಸಿಸ್ಟೆನ್ಸ್ ಏನಿದೆ, ರೆಸಿಸ್ಟೆನ್ಸ್ 27, ಅದನ್ನ ಎಷ್ಟು ಪಾರ್ಟ್ಸ್ ಮಾಡಿದೀವಿ, 3 ಈಕ್ವಲ್ ಪಾರ್ಟ್ಸ್. ನೆನಪಿರ್ಲಿ, 3 ಈಕ್ವಲ್ ಪಾರ್ಟ್ಸ್. ಹಾಗಾದ್ರೆ 3 ಈಕ್ವಲ್ ಪಾರ್ಟ್ಸ್ ಅಂದ್ರೆ ಈಚ್ ದೀಸ್ ರೆಸಿಸ್ಟರ್ ವಿಲ್ ಬಿಕಮ್ 9 ಓಮ್ 9 ಓಮ್ 9 ಓಮ್. ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತೆ. ಪ್ಯಾರಲಲ್ ಅಂದ್ರೆ ಹೇಳಿದೀನಿ, ದೇ ಆರ್ ನಾಟ್ ಕನೆಕ್ಟೆಡ್ ಟು ಎಂಡ್ ಆಗಿರಲ್ಲ. ಅವೆಲ್ಲ ರೆಸಿಸ್ಟರ್ಗೂ ಒಂದು ಏನಾಗಿರುತ್ತೆ, ದೇ ಆರ್ ಕನೆಕ್ಟೆಡ್ ಟು ಒನ್ ಎಂಡ್. ಹೌದಾ, ಹೇಗೆ ಅಂತಂದ್ರೆ ಈ ತರ ನೋಡಿ, ಇಲ್ಲಿ ಹೀಗಿರುತ್ತಲ್ವಾ, ಇದೊಂದು ರೆಸಿಸ್ಟೆನ್ಸ್, ಇದೊಂದು ರೆಸಿಸ್ಟೆನ್ಸ್, ಈ ತರ ಇದೊಂದು ರೆಸಿಸ್ಟೆನ್ಸ್, ಒನ್ ಬಿಲೋ ದಿ ಅದರ್. ಹಾಗಾದ್ರೆ ಇದು 9 ಓಮ್, ಇದು 9 ಓಮ್, ಇದು 9 ಓಮ್. ಹಾಗಾದ್ರೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ ನಿಮಗೆ ಗೊತ್ತಿದೆ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ಫಾರ್ಮುಲಾ, ವಿ ಆರ್ ಗೋಯಿಂಗ್ ಟು ಟೇಕ್ ದಿ ರೆಸಿಪ್ರೋಕಲ್ ಅಂತ ಹೇಳಿ. 1/RP ಪ್ಯಾರಲಲ್ ಅಲ್ವಾ, ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಆಯ್ತು. ಇಲ್ಲಿ ನೋಡ್ತಾ ಬನ್ನಿ, 1/9 ಪ್ಲಸ್ 1/9 ಪ್ಲಸ್ 1/9 ಎಷ್ಟಾಯ್ತು? ಐ ಸಾಲ್ವ್ ದಿಸ್, 9 ವಿಲ್ ಬಿ ದ LCM, 1 ಪ್ಲಸ್ 1 ಪ್ಲಸ್ 1 ಎಷ್ಟಾಯ್ತು? 3 ಆಯ್ತು. ಹೌದಾ, ಹಾಗಾದ್ರೆ ನಿಮಗೆ 1/RP ಟೋಟಲ್ ರೆಸಿಸ್ಟೆನ್ಸ್ 1/RP ನೋಡಿ, 1/RP ಎಷ್ಟು ಬರ್ತಿದೆ ನಿಮಗೆ? 3/9. ಬಟ್ ಯು ವಾಂಟ್ ಓನ್ಲಿ ದ RP. ದಟ್ ಈಸ್ ಏನಾಗುತ್ತೆ ನಿಮ್ಗೆ ಇವಾಗ 9/3 ಆಯ್ತು. 3 1s 3 3s, ಹಾಗಾದ್ರೆ ಎಷ್ಟು ಓಮು? 3 ಓಮ್ ಬಂದಿದೆ ಆನ್ಸರ್. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ನೋಡಿ, ಒಂದು ಟೋಟಲ್ ರೆಸಿಸ್ಟೆನ್ಸ್ ನ 27 ನ 3 ಪಾರ್ಟ್ಸ್ ಮಾಡಿದ್ದಾರೆ ಅಂದ್ರೆ 9 ಆಯ್ತು. ಆ 9 ಓಮ್ ನ 3 ರೆಸಿಸ್ಟರ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಸೊ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ದಿಸ್ ಇಸ್ ದ ಫಾರ್ಮುಲಾ. ಅಂದ್ರೆ ಯು ಹ್ಯಾವ್ ಟು ಗೋ ಫಾರ್ ರೆಸಿಪ್ರೋಕಲ್. 1/RP ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಆಗುತ್ತೆ. ಅದೇ ನೋಡಿ, ಇಲ್ಲಿ ಸ್ವಲ್ಪ ಕ್ವೆಶ್ಚನ್ ಚೇಂಜ್ ಮಾಡ್ತೀನಿ. ಇಫ್ ದೀಸ್ 3 ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ನೋಡಿ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ರೆ ಡೈರೆಕ್ಟ್ ಆಗಿ ನಾವೇನ್ ತಗೊಳ್ತೀವಿ, R1 ಪ್ಲಸ್ R2 ಪ್ಲಸ್ R3, RS ಇಸ್ ಈಕ್ವಲ್ ಟು ಹೇಗೆ ತಗೊಳ್ತೀವಿ, R1 ಪ್ಲಸ್ R2 ಪ್ಲಸ್ R3 ಅಂತ ಹೇಳಿ ತಗೊಳ್ತೀವಿ. ಇಲ್ಲಿ ಅವಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ 9 ಪ್ಲಸ್ 9 ಪ್ಲಸ್ 9 ಎಷ್ಟಾಯ್ತು? 27 ಓಮ್ ಆಗ್ತಾ ಇತ್ತು. ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಈ ತರ ಕ್ವೆಶನ್ಸ್ ನ ಕೇಳಬಹುದು. ಆಮೇಲೆ ನಿಮ್ಮ ಎಕ್ಸಾಂಪಲ್ ಕ್ವೆಶನ್ ಅಲ್ಲಿ ಒಂದಿದೆ, ಏನಪ್ಪಾ ಅಂತಂದ್ರೆ ದ ರೆಸಿಸ್ಟರ್ ಆರ್ ಇಸ್ ಡಿವೈಡೆಡ್ ಇಂಟು 5 ಪಾರ್ಟ್ಸ್ ಅಂತ ಹೇಳಿ. ಓಕೆ, ಇಲ್ಲಿ ಏನೋ 27 ಅನ್ನೋ ವ್ಯಾಲ್ಯೂ ಕೊಟ್ಬಿಟ್ರು. ಅಂತ ಕಡೆ ನಿಮ್ಗೆ ವ್ಯಾಲ್ಯೂಸ್ ಕೊಡೋದಿಲ್ಲ. ಅವಾಗ ಏನ್ ಮಾಡ್ತೀರಾ, ಅಗೇನ್ ಅದನ್ನ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ಲೈಕ್ ಪ್ರಾಬ್ಲಮ್ಸ್ ಬಂದಾಗ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಓಕೆ, ಈ ಕ್ವೆಶನ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಡ್ರಾ ಎ
a diagram of electric circuit in which resistors R1, R2, R3 are connected in parallel, including an ammeter, voltmeter and mark direction of current ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ತಾನೇ ಹೇಗೆ ಡಿಸ್ಕಸ್ ಮಾಡಿದ್ವಿ ನೋಡಿ, 3 ರೆಸಿಸ್ಟರ್ ಅಂತೆ ಹೇಗೆ ಕನೆಕ್ಟ್ ಮಾಡ್ತೀರಾ, ದೇ ಆರ್ ಇನ್ ಪ್ಯಾರಲಲ್ ನೋಡಿ, 1 2 3 ನೋಡಿ, ಇಲ್ಲಿ ದೇ ಹ್ಯಾವ್ ಟು ಕನೆಕ್ಟ್ ಟು ದ ಒನ್ ಎಂಡ್ ಬರಬೇಕು, ಕಾಮನ್ ಎಂಡ್ ಬರಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ ಆಸ್ ಯು ನೋ ದಟ್ ಅಮೀಟರ್ ವೋಲ್ಟ್ ಮೀಟರ್ ಅಂತ ಬಂದಾಗ ವೋಲ್ಟ್ ಮೀಟರ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಅಂದ್ರೆ ಅದೇ ತರ ಒನ್ ಬಿಲೋ ದಿ ಅದರೇ ಬರಬೇಕು, ಸರಿನಾ. ನೆಕ್ಸ್ಟ್ ನೋಡ್ತಾ ಬನ್ನಿ, ನೆಕ್ಸ್ಟ್ ಕಮಿಂಗ್ ಟು ಹಿಯರ್, ಇಲ್ಲಿ ಬಂದ್ರೆ ನೋಡಿ ಇಲ್ಲಿ ಬ್ಯಾಟ್ರಿ ಬರೀರಿ. ಬ್ಯಾಟ್ರಿ ಮೀನ್ಸ್ ಯು ನೋ ದಟ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ 2 or more cells. ಒಂದು ಅಮೀಟರ್ ಬರೀರಿ ಕನೆಕ್ಟೆಡ್ ಇನ್ ಸೀರೀಸ್. ಆಫ್ಟರ್ ದಟ್ ಯು ಗೋ ಫಾರ್ ಒನ್ ಸ್ವಿಚ್. Okay, then from here you can write like this. Okay, so always remember the current will flow towards positive to negative. ನೋಡಿ ಹೀಗೆ ಹೋಗುತ್ತೆ ಕರೆಂಟ್, ಈ ಕಡೆಯಿಂದ ಡೈರೆಕ್ಷನ್ ನೋಡಿ ಹೀಗೆ ಬರಬೇಕು. ಅಗೇನ್ ಇಟ್ ವಿಲ್ ಕಮ್ ಲೈಕ್ ದಿಸ್, ಡೈರೆಕ್ಷನ್ ಆಫ್ ಕರೆಂಟ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ಇದ್ರೆ ವೆನ್ ಇಟ್ ಇಸ್ ಗೋಯಿಂಗ್ ಹರ್ ದಿಸ್ ಬಿಕಮ್ಸ್ ಪಾಸಿಟಿವ್, ನೆಗೆಟಿವ್. ಅಗೇನ್ ಇಲ್ಲೇನಾಗುತ್ತೆ, ಇಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಇದ್ರೆ ನೆಗೆಟಿವ್ ಪಾಸಿಟಿವ್ ಆಗ್ಬೇಕು. ಸೇಮ್ ಸೈನ್ ಇರ್ಕೂಡ್ದು. Whatever the sign is there, it must be a same sign. Repel ಆಗ್ಬೇಕಲ್ಲ charges. They should not attract to each other. Okay. So charges illenagirbeku. It must be, if it is negative cell, you write the negative sign of ammeter. Okay. ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಕರೆಂಟ್ ಆಲ್ವೇಸ್ ಇಟ್ ಹ್ಯಾಸ್ ಟು ಫ್ಲೋ ಥ್ರೂ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್. ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಜಸ್ಟ್ ಇಷ್ಟೇ ಕೇಳಿರೋದವರು. ಇಲ್ಲಿ ನೋಡಿ R1, R2, R3 ಅಂತ ಬರೀರಿ. ಅದೇ ಸೀರೀಸ್ ಅಂತ ಕೇಳಿದ್ರೆ ಇಟ್ ಮಸ್ಟ್ ಬಿ ಲೈಕ್ ಎಂಡ್ ಟು ಎಂಡ್ ಇರಬೇಕಾಗಿತ್ತು, ಈ ತರ ಸೇಮ್ ಎಂಡ್ ಟು ಎಂಡ್, R1, R2, R3 ಅಂಡ್ ರಿಮೈನಿಂಗ್ ಆಲ್ ಆರ್ ಸೇಮ್ ವೋಲ್ಟ್ ಮೀಟರ್ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂಡ್ ಅಮೀಟರ್ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಸೀರೀಸ್. ಈ ತರ ಒಂದೇ ತರ ಬರೀತೀರಾ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಬನ್ನಿ. Advantages to connect electrical devices in parallel instead of connecting them in series. Why? ನೋಡಿ ಇದರ ಬಗ್ಗೆ ನಾನು ಹೇಳಿದ್ದೆ, ಇದು ಈ ತರ ಕ್ವೆಶನ್ 100% ಕೇಳ್ತಾರೆ ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೆ. ಏನಿದ್ರ ಅರ್ಥ, ಇಟ್ ಇಸ್ ಅಡ್ವಾಂಟೇಜಸ್ ಟು ಕನೆಕ್ಟ್ ಎಲೆಕ್ಟ್ರಿಕಲ್ ಡಿವೈಸಸ್ ಇನ್ ಪ್ಯಾರಲಲ್ ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ದೆಮ್ ಇನ್ ಸೀರೀಸ್. ಇಲ್ಲಿ ನಾನು 2 ಪಾಯಿಂಟ್ ಬಗ್ಗೆ ಮಾತಾಡಿದ್ದೆ. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಆಫ್ ನೋಡಿ, ಅಡ್ವಾಂಟೇಜಸ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಅಡ್ವಾಂಟೇಜಸ್ ಆಫ್ ಪ್ಯಾರಲಲ್ ಆರ್ ಡಿಸ್ಅಡ್ವಾಂಟೇಜ್ ಆಫ್ ಸೀರೀಸ್, ಎರಡಕ್ಕೂ ಒಂದೇ ತರ ಆನ್ಸರ್, ಸ್ವಲ್ಪ ಚೇಂಜ್ ಮಾಡಿ ಬರಿಬೇಕು. ಏನಪ್ಪಾ ಅಂತಂದ್ರೆ, ಇನ್ ಸೀರೀಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಆಸ್ ದೇ ಆರ್ ಕನೆಕ್ಟೆಡ್ ಟು ಎಂಡ್ ಟು ಎಂಡ್ ಈ ತರ ಕನೆಕ್ಟ್ ಆಗಿರುತ್ತೆ ಅಲ್ವಾ. ಇಫ್ ಎನಿ ಒನ್ ಆಫ್ ದಿ ಕಾಂಪೊನೆಂಟ್ ಫೇಲ್ಸ್ in series, if any one of the component fails, then the circuit breaks, then the remaining components will not work. That is the first point. Next point is, in series we cannot connect the bulb and heater together. ಯಾಕೆ ಅಂತಂದ್ರೆ they need different amount of current. ನೋಡಿ ಸೀರೀಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕರೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಎಷ್ಟೇ ನಾವು ರೆಸಿಸ್ಟರ್ಸ್ ತಗೊಂಡ್ರು ಅಥವಾ ಎಷ್ಟೇ ನಾವು ಕಾಂಪೊನೆಂಟ್ಸ್ ತಗೊಂಡ್ರು ಎಲ್ಲದಕ್ಕೂ ಸೇಮ್ ಅಮೌಂಟ್ ಆಫ್ ಕರೆಂಟ್ ಹೋಗುತ್ತೆ. ಕರೆಂಟ್ ಇಸ್ ಸೇಮ್. ಸೊ ಬಟ್ ಇನ್ ದಿಸ್ ಕೇಸ್ ದ ಬಲ್ಬ್ಗೂ ಮತ್ತೆ ಹೀಟರ್ಗೂ ದೇ ರಿಕ್ವೈರ್ ಡಿಫ್ರೆಂಟ್ ಅಮೌಂಟ್ ಆಫ್ ಕರೆಂಟ್. ಹಾಗಾಗಿ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಆಗಲ್ಲ. ಹಾಗಾದ್ರೆ ಇಲ್ಲಿ ಅಡ್ವಾಂಟೇಜಸ್ ಅಂತ ಯಾಕೆ ಹೇಳ್ತಿದೀವಿ, ಇದು ರಿವರ್ಸ್ ಆಗಿ ಬರೀರಿ. ಏನಂತ, ಇನ್ ಪ್ಯಾರಲಲ್ ಇಫ್ ಎನಿ ಒನ್ ಆಫ್ ದಿ ಕಾಂಪೊನೆಂಟ್ ಬ್ರೇಕ್ಸ್ ಇಟ್ ವಿಲ್ ನಾಟ್ ಎಫೆಕ್ಟ್ ದಿ ಅದರ್ ಕಾಂಪೊನೆಂಟ್ಸ್ ಅಂತ ಹೇಳ್ತೀರಾ. ದೆನ್ ಇಲ್ಲಿ ವಿ ಕ್ಯಾನ್ ನಾಟ್ ಕನೆಕ್ಟ್ ಅಂತ ಹೇಳ್ತೀರಾ ಅಲ್ವಾ, ಬಟ್ ಇಲ್ಲಿ ವಿ ಕ್ಯಾನ್ ಕನೆಕ್ಟ್ ಅಂತ ಬರೀರಿ. ವಿ ಕ್ಯಾನ್ ಕನೆಕ್ಟ್ bulb and heater in parallel as it moves, different amount of current moves individually ಅಂತ ಹೇಳಿ ಬರೀತೀರಾ. ಅರ್ಥ ಆಯ್ತು ಅನ್ಕೊಳ್ತೀನಿ. ಇದನ್ನ ನಾನು ಡೀಟೇಲ್ ಆಗಿ ನಾನು ಏನ್ ಎಲೆಕ್ಟ್ರಿಸಿಟಿ ಕೀ ಪಾಯಿಂಟ್ಸ್ ಅಲ್ಲಿ ಹೇಳಿದೀನಿ. ಇಲ್ಲಿ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾವ ಕಾನ್ಸೆಪ್ಟ್ಗೆ ನೀವು ಕ್ವೆಶನ್ಸ್ ನ ರಿಲೇಟ್ ಮಾಡಬೇಕು ಅಂತ ಹೇಳಿ. ಓಕೆ, ಆರ್ ಆಪ್ಷನ್, ಇನ್ನೊಂದು ಆಪ್ಷನ್ ಇದೆ ನೋಡಿ. ಅಕಾರ್ಡಿಂಗ್ ಟು ಜೌಲ್ಸ್ ಲಾ ಆಫ್ ಹೀಟಿಂಗ್, ಮೆನ್ಷನ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ಹೀಟ್ ಪ್ರೊಡ್ಯೂಸ್ ಇನ್ ದ ರೆಸಿಸ್ಟರ್ ಡಿಪೆಂಡ್ಸ್. According to this law, write the formula used to calculate the heat produced. ನೋಡಿ ಇದನ್ನ ಕೂಡ ನಾನು ಹೇಳಿದ್ದೆ, ಜೌಲ್ಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ಓಮ್ಸ್ ಲಾ ಇಲ್ಲ ಜೌಲ್ಸ್ ಲಾ ರಿಪೀಟೆಡ್ ಆಗಿ ಕೇಳ್ತಾನೆ ಇರ್ತಾರೆ. ನಾವು ಡಿಸ್ಕಸ್ ಮಾಡಿರೋ ಫಾರ್ಮುಲಾ ಯಾವುದು ಇದಕ್ಕೆ, H is equal to I² RT. ನೋಡಿ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ಜೌಲ್ಸ್ ಲಾನು ಬರಿಬಹುದು ಅಥವಾ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಂತ ಅವ್ರು ಬರ್ದಿದ್ದಾರೆ. ನೋಡಿ ಫ್ಯಾಕ್ಟರ್ಸ್ ಅಂದ್ರೂ ಒಂದೇ, ಎಕ್ಸ್ಪ್ಲೈನ್ ಜೌಲ್ಸ್ ಲಾ ಅಂದ್ರೂ ಒಂದೇ ಸ್ಟೇಟ್ಮೆಂಟ್ ನೇ ಬರೀತೀರಾ. ಏನು, ಹೀಟ್ ಪ್ರೊಡ್ಯೂಸ್ಡ್ ಇನ್ ದಿ ರೆಸಿಸ್ಟರ್. ನೋಡಿ ಈ ಸೆಂಟೆನ್ಸ್ ಇಲ್ಲಿ ನಾನೇ ತಗೊಳ್ಳಿ. ಹೀಟ್ ಪ್ರೊಡ್ಯೂಸ್ಡ್ ಇನ್ ದ ರೆಸಿಸ್ಟರ್ ಡಿಪೆಂಡ್ಸ್ ಆನ್ ಸ್ಕ್ವೇರ್ ಆಫ್ ಕರೆಂಟ್. ಫಸ್ಟ್ ಪಾಯಿಂಟ್
I square ಅಂದ್ರೆ heat produced in the resistor directly proportional to square of current. Second point, directly proportional to the resistance. ಆಯ್ತಾ? Third point, directly proportional to the time taken. ಇಷ್ಟು 3 ಪಾಯಿಂಟ್ ಬರೋದ್ರಾಯ್ತು. ಫಾರ್ಮುಲಾ ಕೇಳಿದರೆ H is equal to I square RT ಅಂತ ಬರೀತೀರಾ. ಸೊ ಓಮ್ಸ್ ಲಾನೇ ಅವರು ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಅಲ್ಲೂ ಅಷ್ಟೇ ನೋಡಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿ, ಸ್ಕ್ವೇರ್ ಆಫ್ ಕರೆಂಟ್ ಅಂತೀವಿ, ರೆಸಿಸ್ಟೆನ್ಸ್ ಅಂತೀವಿ, ಟೈಮ್ ಅಂತೀವಿ. ಸೊ ಅದೇ ಪಾಯಿಂಟ್ಸ್ ನ ಬರೀತೀರಾ ಇಲ್ಲಿ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಸೊ ಇದನ್ನ ನೀವು ಸ್ಟೇಟ್ಮೆಂಟ್ ವೈಸ್ ಬರಿತಾ ಬನ್ನಿ. ಇಲ್ಲಿ ಜಸ್ಟ್ ನಾನು ಕ್ವೆಶ್ಚನ್ ಹೇಗೆ ಅರ್ಥ ಮಾಡ್ಕೋತೀರಾ, ಯಾವ ಆನ್ಸರ್ ಬರೀತೀರಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಇದಾಗ್ಲೇ ನೆಕ್ಸ್ಟ್ ಪೇಪರ್ ಬಂತು ನೋಡಿ. ಅವಾಗಲೇ ಇನ್ನೊಂದು ಅಷ್ಟೇ 2 ಕ್ವೆಶ್ಚನ್ ಪ್ರೀವಿಯಸ್ 2019 ನಲ್ಲಿ ಕೇಳಿದ್ದು. ಇವಾಗ ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಬಂದಿದೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ನೋಡಿ, ಇದನ್ನೇ ನಾನು ಪ್ರೀವಿಯಸ್ ಒನ್ ಹೇಗೆ ಕ್ವೆಶ್ಚನ್ ಕೊಟ್ಟಿದ್ರು ಅದೇ ಪ್ಯಾಟರ್ನ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಎ ಪೀಸ್ ಆಫ್ ಮೆಟಾಲಿಕ್ ವೈರ್ ಆಫ್ ರೆಸಿಸ್ಟೆನ್ಸ್ ಆರ್ is cut into 3 equal parts. These parts are connected in parallel. The total resistance of this combination R dash, then the value of R is to R dash is ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ನೋಡ್ತಾ ಬನ್ನಿ. ಈಗ ಒಂದು ರೆಸಿಸ್ಟೆನ್ಸ್ ಇದೆ, ಏನಂತ R ಅಂತ. ಅದನ್ನ 3 ಭಾಗ ಮಾಡ್ಬೇಕಂತೆ, 3 ಪಾರ್ಟ್ಸ್. ಈಗ ಇಲ್ಲಿ ನಂಬರ್ ಆಗಿದ್ರೆ ನೀವೇನ್ ಮಾಡ್ತಿದ್ರಿ, 3 ಪಾರ್ಟ್ಸ್ ಮಾಡ್ತಿದ್ರಿ. ಈ 3 ಪಾರ್ಟ್ಸ್ ಹೇಗಪ್ಪ ಆಗತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಅದನ್ನ ನಾವು ಏನಂತ ಬರ್ಕೊಳ್ತೀವಿ, R/3 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 ಅಂತ ಆಗುತ್ತೆ. ಹೇಗೆ ಮ್ಯಾಮ್ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ಆಡ್ ಮಾಡಿ, ಎಲ್ಲದನ್ನು ಆಡ್ ಮಾಡಿ. ಆಡ್ ಮಾಡಿದ್ರೆ ಏನಾಯ್ತು, ಡಿನೋಮಿನೇಟರ್ 3 R ಆಯ್ತು. 3 ಕ್ಯಾನ್ಸಲ್ ಆದ್ರೆ R ಉಳ್ಕೊಳ್ಳುತ್ತೆ. ಹಾಗಾದ್ರೆ ವಿಚಾರತೆ 3 ಪಾರ್ಟ್ಸ್ R/3 R/3 R/3. ಹೌ ದೇ ಆರ್ ಕನೆಕ್ಟೆಡ್? ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಅಂದ ತಕ್ಷಣ ಏನ್ ಬರುತ್ತೆ, ಇಲ್ಲಿ ನೋಡಿ ಪ್ಯಾರಲಲ್ ಅನ್ನೋದನ್ನ ನಾವಿಲ್ಲಿ R ಡ್ಯಾಶ್ ಅಂತ ತಗೊಳ್ಬೇಕು. RP ಬದಲು R ಡ್ಯಾಶ್ ಅಂತ ತಗೊಳ್ಳಿ. is equal to 1/R1. ನೋಡಿ ಇಲ್ಲಿ ದಿಸ್ ಇಸ್ ಹೇಗೆ ಅಂತಂದ್ರೆ ಇಲ್ಲಿ ನೋಡ್ತಾ ಬನ್ನಿ, ಹೀಗಿದೆಯಲ್ವಾ, ಹೀಗೆ ರೆಸಿಸ್ಟರ್ಸ್ ನ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಒಂದೊಂದು ಏನಾಗುತ್ತೆ, R/3 R/3 R/3. ಕ್ಲಿಯರ್ ಆಯ್ತಾ? ಬಿಕಾಸ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಗೆ ಕೊಟ್ಟಿಲ್ಲ ಎಷ್ಟು ಅಂತ ಹೇಳಿ. ನಂಬರ್ ಆಸ್ ಪ್ರೀವಿಯಸ್ ವಿ ಡಿಡ್ 27 ಅಂತ ಇತ್ತು, 3 ಪಾರ್ಟ್ಸ್ ಅಂದ್ರೆ 9 ಆಯ್ತು. ಬಟ್ ಇಲ್ಲಿ ಜಸ್ಟ್ ದೇ ಹ್ಯಾವ್ ಮೆನ್ಷನ್ಡ್ R. ಸೊ R/3 R/3 R/3. ಈಗ ಇದನ್ನ ಏನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ರೈಟ್ ಇನ್ ದ ಏನ್ ಬರುತ್ತೆ ಇಲ್ಲಿ ಫಾರ್ಮುಲಾ ಪ್ರೀವಿಯಸ್ ಡಿಸ್ಕಸ್ ಮಾಡಿದಾಗೆ 1/Rp is equal to 1/R1 plus 1/R2 plus 1/R3. ಸೊ ಹಾಗಾದ್ರೆ ದಿಸ್ ಇಸ್ R1 R2 R3. ಹಾಗಾದ್ರೆ 1/R1 ಅಂದ್ರೆ 1/R/3. ಕರೆಕ್ಟ್, ರೆಸಿಪ್ರೋಕಲ್ ಟು ರೆಸಿಪ್ರೋಕಲ್ ಹಿಯರ್. ಸೊ 1/R/3 ಪ್ಲಸ್ ಅಗೇನ್ 1/R/3. ಸೊ ಇದು ನೋಡಿ 3 ಎಲ್ಲ ನ್ಯೂಮರೇಟರ್ಗೆ ಹೋದ್ರೆ ನೋಡಿ ಇಲ್ಲಿ 1/R ನೋಡ್ತಾ ಬನ್ನಿ, R ಡ್ಯಾಶ್ ಇಸ್ ಈಕ್ವಲ್ ಟು ಫೈನಲಿ ಏನಾಯ್ತು ಇಲ್ಲಿ 3/R ಪ್ಲಸ್ 3/R ಪ್ಲಸ್ 3/R ಆಯ್ತು. ನೋಡ್ತಾ ಬನ್ನಿ, ಎಸ್ ಕರೆಕ್ಟಾ? ಈಗ ಫೈನಲಿ ಇದನ್ನ ನಾವು ಸಾಲ್ವ್ ಮಾಡಿದ್ರೆ 1/R ಡ್ಯಾಶ್ ಅಂತಂದ್ರೆ ನೋಡಿ ದ LCM ಬಿಕಮ್ಸ್ R. 3 ಪ್ಲಸ್ 3 ಪ್ಲಸ್ 3 ಎಷ್ಟಾಯ್ತು, 9 ಆಯ್ತು. ಸೊ ಇವಾಗ ಅವ್ರು ಕೇಳ್ತಾ ಇರೋದು, ದೇ ಆರ್ ಆಸ್ಕಿಂಗ್ ದ ರೇಷಿಯೋ ಆಫ್ R is to R dash ಆಯ್ತು. R/R dash is equal to 9/1 ಆಯ್ತು. ದಟ್ ಈಸ್ 9:1. ದ ಆನ್ಸರ್ ಈಸ್ 9:1. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನೋಡಿ, ನಾನು ಇಲ್ಲೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಇಲ್ಲಿ ನಂಬರ್ ಕೊಟ್ಟಿಲ್ಲ, ಜಸ್ಟ್ R ಅಂತ ಹೇಳಿದ್ದಾರೆ ಅಲ್ವಾ. ಸೊ ಇಲ್ಲಿ 3 ಪಾರ್ಟ್ಸ್ ನೆನ್ಪಿಟ್ಕೊಳ್ಳಿ. 3 ಪಾರ್ಟ್ಸ್ ಅಂತ ಕೇಳಿದ್ರೆ ಅದರ ರೇಷಿಯೋ 3 ಅಂತಂದ್ರೆ ಎಷ್ಟು, 9:1 ಆಗುತ್ತೆ. 3 ಸ್ಕ್ವೇರ್ ಮಾಡ್ಕೊಂಬಿಡಿ. ಇಟ್ ಇಸ್ ವೆರಿ ಸಿಂಪಲ್. ನಾನು ಇದೊಂದಿಷ್ಟು ಟ್ರಿಕ್ಸ್. ಅದೇ ನೋಡಿ 5 ಪಾರ್ಟ್ಸ್ ಅಂತ ಕೊಟ್ಬಿಡ್ತಾರೆ ಕೆಲವು ಕಡೆ. 5 ಪಾರ್ಟ್ಸ್ ಅಂದ್ರೆ ಎಷ್ಟಾಯ್ತು, 25:1. ನೆನ್ಪಿಟ್ಕೊಳ್ಳಿ. ಅದು ಯಾವಾಗ ಈ ರೇಷಿಯೋ ಅಲ್ಲಿ ಕೇಳಿದ್ರೆ, R is to R dash ಕೇಳಿದ್ರೆ ನೋಡಿ, ಇಲ್ಲಿ R is to R dash ಕೇಳಿದ್ರೆ ದಿಸ್ ಇದು 9:1 25. ಅದೇ ಉಲ್ಟಾ ಆದ್ರೆ ನೋಡಿ, ಇಲ್ಲಿ R dash is to R ಅಂತ ಕೇಳಿದ್ರೆ ಅವಾಗ ಏನಾಗ್ತಿತ್ತು, 1:9 ಅಥವಾ 1:25 ಆಗುತ್ತೆ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಅದೇ 6 ಪಾರ್ಟ್ಸ್ ಆದ್ರೆ ಏನಾಯ್ತು, 36:1. ಈ ಥರನೇ 10 ಪಾರ್ಟ್ಸ್ ಅಂದ್ರೆ 100:1. ಇದನ್ನ ಸ್ವಲ್ಪ ಜನರಲಿ ನೆನ್ಪಿಟ್ಕೊಳ್ಳಿ. ನೋಡಿ, ಇಷ್ಟು ನಾವು MCQಗೆ ಇಷ್ಟೆಲ್ಲ ಸಾಲ್ವ್ ಮಾಡಿ ಆನ್ಸರ್ ಮಾಡೋಕೆ ಇಟ್ ವಿಲ್ ಟೇಕ್ ಟೈಮ್ ಅಲ್ವಾ. ಅದ್ರ ಬದಲು ಇದು ಜನರಲ್ ಆಗಿ ಕೊಟ್ಟಿರೋದು, ನೆನಪಲ್ಲಿರ್ಲಿ, ಜನರಲ್ ಆಗಿ ಕೊಟ್ಟಿರೋದು. R ಅನ್ನ 3 ಪಾರ್ಟ್ಸ್, R ಅನ್ನ 5 ಪಾರ್ಟ್ಸ್, R ಅನ್ನ 10 ಪಾರ್ಟ್ಸ್, ಈ ತರ ಕೊಟ್ಟಾಗ ನೀವು ಡೈರೆಕ್ಟ್ಲಿ ಯು ಗೋ ಫಾರ್ ದಿ ಸ್ಕ್ವೇರಿಂಗ್. 3 ಸ್ಕ್ವೇರ್ ಇಸ್ 9, 9:1. 5 ಬಂದ್ರೆ 5 ಸ್ಕ್ವೇರ್ ಇಸ್ 25, 25:1. ಈ ತರ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಯಾ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್, ಹೌ ಅಮೀಟರ್ ಇಸ್ ಕನೆಕ್ಟೆಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ಓಕೆ, ನೋಡಿ ಇದನ್ನ ನಾನು ಹೇಳಿದ್ದೀನಿ. ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು,
ಏನಂತ ಕರಿತೀವಿ? ದಿ ಅಮೌಂಟ್ ಆಫ್ ವರ್ಕ್ ಡನ್. ನೋಡಿ, ಇಟ್ ಈಸ್ ಅನ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಏನಂತ ಹೇಳ್ತೀವಿ? ಅಮೌಂಟ್. ನೋಡಿ, ಇಲ್ಲಿ ಈ ಅಕಸ್ಮಾತ್ ಇದು ಮರ್ತೋಯ್ತು ಅಂತ ಇಟ್ಕೊಳ್ಳಿ, ನಿಮ್ಗೆ ಡೆಫಿನೇಷನ್ ನೆನ್ಪು ಬರಲಿಲ್ಲ, ಅದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಡಬ್ಲ್ಯೂ ಅಂದ್ರೆ ಏನು? ವರ್ಕ್. ಕ್ಯೂ ಅಂದ್ರೆ ಏನು? ಚಾರ್ಜ್. ಹಾಗಾದ್ರೆ ಅಮೌಂಟ್ ಆಫ್ ವರ್ಕ್ ಡನ್, ನೋಡಿ ಇಲ್ಲಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್, ನೋಡಿ ಇಲ್ಲಿ ಇನ್ ಮೂವಿಂಗ್ ಚಾರ್ಜ್, ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್ ಅಂತ ಬರೀರಿ ಅಷ್ಟೇ. ಒನ್ ಪಾಯಿಂಟ್ ಟು ಅದರ್ ಪ್ಲೇಸ್. ಇಷ್ಟ ಆಯ್ತಾ? ಹಾಗಾದ್ರೆ ಇದಕ್ಕೆ 1 ಮಾರ್ಕ್ ಆಯ್ತಾ? ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್. ಹೌ ಅಮೀಟರ್ ಇಸ್ ಕನೆಕ್ಟೆಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಹೇಳಿದೀನಿ. ಹೌ ಅಮೀಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲೇ ಕನೆಕ್ಟ್ ಮಾಡೋದು ಅಮೀಟರ್ನ. ಕರೆಕ್ಟಾ? ಓಕೆ. ಈಗ ಇನ್ನೊಂದು ಕ್ವೆಶನ್ ಇದೆ. ಎಕ್ಸ್ಪ್ಲೇನ್ ದಿ ಅಪ್ಲಿಕೇಶನ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎಲೆಕ್ಟ್ರಿಕ್ ಬಲ್ಬ್ ಅಂಡ್ ಅ ಫ್ಯೂಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಈಗ ಅರ್ಥ ಮಾಡಿಕೊಂಡು ಇದು ಮಾಡಿ. ಎಕ್ಸ್ಪ್ಲೇನ್ ದಿ ಅಪ್ಲಿಕೇಶನ್ ಆಫ್ ಹೀಟಿಂಗ್ ಎಫೆಕ್ಟ್. ಇರುವಂತ ಅಪ್ಲಿಕೇಶನ್ ಯಾವುದು? ಜೌಲ್ಸ್ ಲಾ. ಅಗೇನ್ ದೇ ಆರ್ ಆಸ್ಕಿಂಗ್ ಅಬೌಟ್ ಟು ರೈಟ್ ದ ಜೌಲ್ಸ್ ಲಾ. ಕ್ಲಿಯರ್ ಆಯ್ತಾ? ಎಕ್ಸ್ಪ್ಲೇನ್ ದಿ ಅಪ್ಲಿಕೇಶನ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಅನ್ ಎಲೆಕ್ಟ್ರಿಕ್ ಬಲ್ಬ್ ಅಂಡ್ ಫ್ಯೂಸ್ ಯೂಸ್ಡ್ ಇನ್ ಅಂತಂದಾಗ ಇಟ್ ಇಸ್ ಜೌಲ್ಸ್ ಲಾ. ಜೌಲ್ಸ್ ಲಾ ಬಗ್ಗೆ ನೀವು ಬರೀಬೇಕಾಗುತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಗೇನ್ ವಾಟ್ ಇಸ್ ದಟ್? H is equal to I² RT. ಇನ್ ಕೆಲವು ಕಡೆ ಏನಂತ ಕೊಡ್ತಾರೆ ಗೊತ್ತಾ? ಎಕ್ಸ್ಪ್ಲೇನ್ ದಿ ಅಪ್ಲಿಕೇಶನ್ ಆಫ್ ಜೌಲ್ಸ್ ಲಾ ಅಂತ ಕೊಟ್ಬಿಡ್ತಾರೆ. ಅವಾಗ ನೀವು ಬಲ್ಬ್ ಮತ್ತೆ ಫ್ಯೂಸ್ ಬಗ್ಗೆ ನೀವೇನ್ ಮಾಡ್ಬೇಕು? ಹೌ ಹೀಟ್, ಈ ಹೀಟಿಂಗ್ ಎಫೆಕ್ಟ್ ಅನ್ನೋದು ಬಲ್ಬ್ ಅಲ್ಲಿ ಆಗ್ಲಿ ಫ್ಯೂಸ್ ಅಲ್ಲಿ ಆಗಿ ಹೇಗ್ ವರ್ಕ್ ಆಗುತ್ತೆ ನೋಡಿ. ಬಲ್ಬ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ, ಬಿಕಾಸ್ ಆಫ್ ದಿ ಹೀಟಿಂಗ್ ಎಫೆಕ್ಟ್ ದ ಬಲ್ಬ್ ಇಟ್ ಮೇಕ್ಸ್ ಅ ಫಿಲಮೆಂಟ್ ಟು ಗ್ಲೋ. ಈ ಬಲ್ಬ್ ಅಲ್ಲಿ ಏನಾಗುತ್ತೆ? ಡ್ಯೂ ಟು ದ ಹೀಟಿಂಗ್ ಎಫೆಕ್ಟ್ ಇಟ್ ಮೇಕ್ಸ್ ಅ ಫಿಲಮೆಂಟ್. ಇಲ್ಲಿ ಫಿಲಮೆಂಟ್ ವಾಟ್ ಇಸ್ ದ ಮೇನ್ ಪ್ರಾಪರ್ಟಿ ಆಫ್ ಫಿಲಮೆಂಟ್ ಹಿಯರ್? ಇಟ್ ಹ್ಯಾಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಬಿಕಾಸ್ ಆಫ್ ಹೀಟಿಂಗ್ ದ ಫಿಲಮೆಂಟ್ ವಿಲ್ ಗ್ಲೋ. ಜೊತೆಗೆ ವಾಟ್ ಆರ್ ದ ಗ್ಯಾಸಸ್ ಯೂಸ್ಡ್ ಅನ್ನೋದ್ರ ಬಗ್ಗೆ ಬರೀಬಹುದು. ಫ್ಯೂಸ್ ಅಲ್ಲಿ ಏನಾಗುತ್ತೆ? ಆಸ್ ಇಟ್ ಈಸ್ ಹ್ಯಾವಿಂಗ್ ಅ ಹೈ ರೆಸಿಸ್ಟೆನ್ಸ್ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಫ್ಯೂಸ್ ಅಗೇನ್ ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ಫ್ಯೂಸ್? high resistance and low melting point. Due to this heating effect ಏನಾಗ್ತಾ ಹೋಗುತ್ತೆ? the wire made of which is connected in series, it melts and breaks the circuit ಅಂತ ಹೇಳಿ ನೀವು ಈ ಬಲ್ಬ್ ಮತ್ತೆ ಫ್ಯೂಸ್ ಬಗ್ಗೆ ಬರೀರಿ. ಇಲ್ಲ ಇನ್ನೊಂದು ಆಪ್ಷನ್ ಇದೆ ನೋಡಿ, ಆರ್ ಆಪ್ಷನ್. ಸ್ಟೇಟ್ ಓಮ್ಸ್ ಲಾ ಅಂತ ಹೇಳಿ ಕೊಟ್ಟಿದ್ದಾರೆ. ಓಮ್ಸ್ ಲಾ ಅಂತ ಹೇಳಿದ್ದೇನೆ ಆಲ್ರೆಡಿ. ಇಲ್ಲ ಜೌಲ್ಸ್ ಲಾ ರಿಲೇಟೆಡ್ ಆ ಕ್ವೆಶನ್ ಕೊಟ್ಟಿರ್ತಾರೆ, ಇಲ್ಲ ಓಮ್ಸ್ ಲಾ. What is the Ohm's law says? The potential difference across the conductor is directly proportional to the current flowing through it at constant temperature and pressure ಅಂತ ಹೇಳ್ತೀವಿ. ಅಂದ್ರೆ that is V proportional to I, or V is equal to IR. This VR is called as proportionality constant, which we call it as resistance. ಹೌದಾ? ಇನ್ನೊಂದಿದೆ ನೋಡಿ, ನೇಮ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ದಿಸ್ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್. ಇದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಏನೇನು ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ. ಪ್ಲೀಸ್ ಎಲೆಕ್ಟ್ರಿಸಿಟಿ ವಿಡಿಯೋನ ನೋಡಿ, ಈ ವಿಡಿಯೋನ ನೋಡಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಅವಾಗ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋಂಥ ಕಾನ್ಸೆಪ್ಟ್ ಇಲ್ಲಿ ಡಿಸ್ಕಸ್ ಮಾಡಿದಾಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಲೆಂತ್ ಆಫ್ ಕಂಡಕ್ಟರ್. ಇನ್ಯಾವುದು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಹೌದಾ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಯಾವುದು? ನೇಚರ್ ಆಫ್ ಮೆಟೀರಿಯಲ್. ಹೌದಾ? ನೇಚರ್ ಆಫ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. Next, it depends on the temperature. These are the 4 factors on which the resistance of a conductor depend. Length of the conductor, area of cross section, nature of material and temperature. ಅರ್ಥ ಆಯ್ತು ಅನ್ಕೊಳ್ತೀನಿ. Coming to the next, ಇಲ್ಲಿ explain ಅಂತ ಕೇಳಿದಾರಲ್ವಾ ಮ್ಯಾಮ್ ಅಂತಂದ್ರೆ, yes, you can write some more words. ಹೇಗೆ? This resistance is directly proportional to length and this resistance is inversely proportional to area of cross section ಅಂತ ಹೇಳಿ ಇದನ್ನು ಕೂಡ ನೀವು ಬರಿಬಹುದು. Okay, next question. ಯಾ ನೋಡ್ತಾ ಬನ್ನಿ. ಇದು ವಾಟ್ ಇಸ್ 1 ಮಾರ್ಕ್ ಕ್ವೆಶ್ಚನ್. ಇದು 1 ಮಾರ್ಕ್ ಕ್ವೆಶ್ಚನ್. ಇದು ವಾಟ್ ಈಸ್ ದಿ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕೇಳಿದ್ದಾರೆ. ವಾಟ್ ಇಸ್ ಅನ್ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್? SI ಯೂನಿಟ್ ಏನಂತ ಕರಿತೀವಿ? ವಾಟ್ ಇಸ್ ಅನ್ SI ಯೂನಿಟ್? ವೋಲ್ಟ್ ಅಂತ ಬರಿತೀವಿ. ಓಕೆ, SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ವಾಟ್ ಇಸ್ ಅನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಆಂಪಿಯರ್. ವಾಟ್ ಇಸ್ ಅನ್ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್? ಓಮ್. ನೋಡಿ, SI ಯೂನಿಟ್ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಪ್ರತಿಯೊಂದು SI ಯೂನಿಟ್ ನೆನ್ಪಿಟ್ಕೊಳ್ಳಿ. ಕರೆಂಟ್ ಆದ್ರೆ ಆಂಪಿಯರ್, ಪೊಟೆನ್ಷಿಯಲ್ ಡಿಫರೆನ್ಸ್ ಆದ್ರೆ ವೋಲ್ಟ್, ರೆಸಿಸ್ಟೆನ್ಸ್ ಆದ್ರೆ ಓಮ್, ಪವರ್ ಆದ್ರೆ ವ್ಯಾಟ್, ಕಮರ್ಷಿಯಲ್ ಯೂನಿಟ್ ಅಂತ ಬಂದಾಗ ಕಿಲೋ ವ್ಯಾಟ್ ಆರ್. ಇಷ್ಟು ನೆನ್ಪಿಟ್ಕೊಂಡ್ರೆ ಇಟ್ ಇಸ್ ವೆಲ್ ಅಂಡ್. ಅದೇ ತರ ರೆಸಿಸ್ಟಿವಿಟಿ, ಓಮ್ ಮೀಟರ್. ಸೊ ಈ ತರ ಕ್ವೆಶನ್ಸ್ ನ ಕೇಳೋ ತರ ಚಾನ್ಸಸ್ ಇದೆ.
ನೆಕ್ಸ್ಟ್ ಬಂದ್ರೆ ಇದ್ರಲ್ಲಿ ನೋಡಿ ಇನ್ನೊಂದು ಸಬ್ ಕ್ವೆಶನ್ ಇದೆ. ನೇಮ್ ದಿ ಡಿವೈಸ್ ಯೂಸ್ ಟು ಮೆಷರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಯಾವ ಡಿವೈಸ್ ನೋಡಿ, ಇದಕ್ಕೆ ಹಾಫ್ ಮಾರ್ಕ್ ಕೊಡ್ತಾರೆ. ಓಕೆ, ಡಿವೈಸ್ ಯಾವುದು? ಇಲ್ಲೇ ಇದೆ, ವೋಲ್ಟ್ ಮೀಟರ್. ನೋಡಿ ವೋಲ್ಟ್ ಮೀಟರ್. ಅದೇ ಎಲೆಕ್ಟ್ರಿಕ್ ಕರೆಂಟ್ಗೆ ಅಮೀಟರ್. ಈ ಥರ ಕ್ವೆಶನ್ಸ್ ಕೇಳಿದಾಗ ಪ್ಲೀಸ್ ನೋಡ್ಕೊಂಡು ಆನ್ಸರ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವೆಶನ್ ನೋಡಿ, ಅದೇ ಕ್ವೆಶನ್ ಫಿಸಿಕ್ಸ್ ಅಲ್ಲಿ, ಅದರಲ್ಲೂ ಎಲೆಕ್ಟ್ರಿಸಿಟಿ ಲೆಸನ್ ಅಲ್ಲಂತೂ ಸೇಮ್ ಟೈಪ್ ಆಫ್ ಕ್ವೆಶನ್ಸ್ನೇ ರಿಪೀಟೆಡ್ ಆಗಿ ಕೇಳಿರುವಂಥದ್ದು. ನೋಡಿ, ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಹೇಗೆ ವರ್ಕ್ ಆಗುತ್ತೆ. ಓಕೆ, ಅದ್ರ ಬಗ್ಗೆ ನೀವು ಇಲ್ಲಿ ಡೀಟೇಲ್ ಆಗಿ ಬರಿಬೇಕಾಗುತ್ತೆ. ಓಕೆ, ಹೀಟಿಂಗ್ ಎಫೆಕ್ಟ್ ಅಂತ ಬಂದಾಗ H is equal to I²RT. ಓಕೆ, ಆಲ್ರೆಡಿ ಹೇಳಿದಾಗೆ ಯು ಹ್ಯಾವ್ ಟು ರೈಟ್ ದಿ ಬಲ್ಬ್ಸ್ ಪ್ರಾಪರ್ಟೀಸ್. ಏನಂತ ಬರೀತೀರಾ? ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್ and due to the excess heating effect, due to the Joule's law of heating effect, the filament will glow. The filament is made up of tungsten. ಜೊತೆಗೆ ಈ ಬಲ್ಬ್ ಅಲ್ಲಿ ಯಾವ್ಯಾವ ಗ್ಯಾಸಸ್ ಇರುತ್ತೆ? ನೈಟ್ರೋಜನ್, ಆರ್ಗನ್, ವಿಚ್ ಎಕ್ಸ್ಟೆಂಡ್ ದಿ ಲೈಫ್ ಆಫ್ ಬಲ್ಬ್, ಲೈಫ್ ಟೈಮ್ ಆಫ್ ಬಲ್ಬ್. ಓಕೆ, ಈ ತರ ಕ್ವೆಶನ್ಸ್, ಈ ತರದ ಪಾಯಿಂಟ್ ವೈಸ್ ನೀವು ಬರಿತಾ ಹೋಗಬೇಕಾಗತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಡೀಟೇಲ್ ಆಗಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ನೋಡಿ, ಅದಾದ್ಮೇಲೆ ಸ್ಟೇಟ್ ಓಮ್ಸ್ ಲಾ. ನೋಡಿ, ಪ್ರೀವಿಯಸ್ ಕ್ವೆಶನ್ ನೋಡಿ, ಇವೆಲ್ಲ ನಾನು ರಿಪೀಟೆಡ್ ಆಗಿ ಕ್ವೆಶನ್ ಪೇಪರ್ ಅಲ್ಲಿ ತಗೊಂಡಿರೋದ್ರಿಂದ ಅದೇ ಇದೆ. ಬಿಕಾಸ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಯು ಹ್ಯಾವ್ ಟು ಬಿ ಕ್ಲಿಯರ್ ದಟ್ ಇನ್ ಎಲೆಕ್ಟ್ರಿಸಿಟಿ ಲೆಸನ್ ದ ಸಮ್ ಆರ್ ದಿ ಫಿಕ್ಸ್ಡ್ ಕ್ವೆಶನ್ ಅಂತ. ಕೆಲವೊಂದು ಫಿಕ್ಸ್ಡ್ ಕ್ವೆಶನ್ಸ್ ಇರುತ್ತೆ, ಅದನ್ನೇ ರಿಪೀಟೆಡ್ ಆಗಿ ಕೇಳ್ತಾನೆ ಇರ್ತಾರೆ. ನೆಕ್ಸ್ಟ್ ನೋಡಿ, ಹೌ ಅಮೀಟರ್ ಅಂಡ್ ವೋಲ್ಟ್ ಮೀಟರ್ ಶುಡ್ ಬಿ ಕನೆಕ್ಟೆಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡಿ, ಈಗ ಅಷ್ಟೇ ಹೇಳಿದ್ವಿ, ಅಮೀಟರ್ ಅಂತ ಬಂದಾಗ ಯು ಮಸ್ಟ್ ಕನೆಕ್ಟ್ ದ ಇಟ್ ಆಸ್ ಇನ್ ಸೀರೀಸ್. ಅದೇ ವೋಲ್ಟ್ ಮೀಟರ್ ನೋಡಿ, ವೋಲ್ಟ್ ಮೀಟರ್ ಅಂತ ಬಂದಾಗ ಯು ಹ್ಯಾವ್ ಟು ಕನೆಕ್ಟ್ ಇನ್ ಪ್ಯಾರಲಲ್. ಓಕೆ, ಅದಾದ್ಮೇಲೆ ಇನ್ನೂ ಒಂದು ಸಬ್ ಕ್ವೆಶನ್ ಇದೆ. ವಾಟ್ ಇಸ್ ದ ಯೂಸ್ ಆಫ್ ದೀಸ್ ಇನ್ಸ್ಟ್ರೂಮೆಂಟ್ಸ್? ಏನಕ್ಕೆ ಯೂಸ್ ಮಾಡ್ತಾರೆ? ಸಿ, ಅಮೀಟರ್ ಇಸ್ ಯೂಸ್ಡ್, ಇಟ್ ಇಸ್ ಅ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಎಲೆಕ್ಟ್ರಿಕ್ ಕರೆಂಟ್. ವಿ ಯೂಸ್ ಟು ಮೆಜರ್ ದಿ ಎಲೆಕ್ಟ್ರಿಕ್ ಕರೆಂಟ್, ಕರೆಕ್ಟಾ? ಅದೇ ವೋಲ್ಟ್ ಮೀಟರ್ ಅಂತ ಬಂದಾಗ ಇಟ್ ಇಸ್ ಅ ಡಿವೈಸ್ ಯೂಸ್ ಟು ಮೆಜರ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ಯಾವುದಕ್ಕೆ ಯೂಸ್ ಮಾಡ್ತೀವಿ? ವಿ ಯೂಸ್ ಟು ಮೆಜರ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಬರಿತೀವಿ. ಕ್ಲಿಯರ್ ಆಯ್ತಾ? ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ನೋಡಿ, ಇದು ಒಂದ್ಸರಿ 5 ಮಾರ್ಕ್ಸ್ಗೆ ಕೇಳಿರುವಂತ ಕ್ವೆಶನ್. ಇದು 5 ಮಾರ್ಕ್ಸ್ ನೋಡಿ, ಅದಕ್ಕೆ 38 ಕ್ವೆಶನ್ ಇದು. ನೋಡಿ, ಎಲ್ಲ 5 ಮಾರ್ಕ್ಸ್ ಅಂದ ತಕ್ಷಣ ಒಂದೇ ಕಾನ್ಸೆಪ್ಟ್ ಬರಲ್ಲ, ಅದನ್ನ ಸಪರೇಟ್ ಮಾಡಿದ್ದಾರೆ. ಫಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಕ್ವೆಶನ್ ಇದೆ. ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟೇಟ್ಮೆಂಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಇಸ್ 1 ವೋಲ್ಟ್? ಅಂದ್ರೆ ಅವ್ರು ಇದನ್ನ ಇಷ್ಟೆಲ್ಲ ಉದ್ದದನ್ನ ಶಾರ್ಟ್ ಆಗಿ ಏನಪ್ಪಾ ಅಂತಂದ್ರೆ ಡಿಫೈನ್ 1 ವೋಲ್ಟ್ ಅಂತ ಅರ್ಥ. ನಾನು ಹೇಳಿದ್ದೀನಿ ರಿಪೀಟೆಡ್ ಆಗಿ ನಾನು ಮಾಡ್ಬೇಕಾದ್ರೆ 1 ವೋಲ್ಟ್ 1 ಆಂಪಿಯರ್ ಈ ಥರ ಎಲ್ಲ ಕೇಳುವಂಥ ಚಾನ್ಸಸ್ ಇದೆ ಅಂತ ಹೇಳಿ. ಫಸ್ಟ್ ಅದಕ್ಕಿಂತ ಮುಂಚೆ ಇದು ಅರ್ಥ ಆಗಬೇಕು ಅಂದ್ರೆ ಯು ಹ್ಯಾವ್ ಟು ಫೈಂಡ್ ದಿ ಫಾರ್ಮುಲಾ. ಏನು? W/Q. ಹೌದಾ? ವಿಗೆ ಏನು? W/Q ಆಗುತ್ತೆ. W ಅಂದ್ರೆ ಏನು? ವರ್ಕ್ ಡನ್. ಅದನ್ನ ನಾವು ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಜೌಲ್ಸ್. Q ಅಂದ್ರೆ ಏನು? ಚಾರ್ಜ್. ವಿಲ್ ಎಕ್ಸ್ಪ್ರೆಸ್ ಇನ್ ಕೂಲಮ್. ಸೊ ಹಾಗಾದ್ರೆ 1 ವೋಲ್ಟ್ ಯಾವಾಗ ಆಗುತ್ತೆ ಅಂತಂದ್ರೆ ವೆನ್ 1 joule of work is done by moving the 1 coulomb of charge from one point to another. ಸ್ಟೇಟ್ಮೆಂಟ್ ಅಲ್ಲಾದ್ರೂ ಬರೀರಿ ಅಥವಾ ಸಿಂಪಲ್ ಆಗಿ ನೀವು 1 volt is equal to 1 joule by 1 coulomb ಅಂತ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಸೊ ಎಷ್ಟಾಯ್ತು? ಇದಕ್ಕೆ 1 ಮಾರ್ಕ್ ಆಯ್ತು. ನೆಕ್ಸ್ಟ್ ನೋಡಿ, ನೇಮ್ ದಿ ಡಿವೈಸ್ ಯೂಸ್ ಟು ಮೆಜರ್ ಪೊಟೆನ್ಷಿಯಲ್. ನನಗೇನು? ವೋಲ್ಟ್ ಮೀಟರ್. ಸರಿನಾ? ನೋಡಿ, ಅಲ್ಲಿ 1 ಮಾರ್ಕ್ ಆಯ್ತು. ನೆಕ್ಸ್ಟ್, what is the resistance of a conductor? Resistance of a conductor ಅಂದ್ರೆ it is a property. ನೋಡಿ, it is a property of conductor. ನೋಡಿ, which is a property of conductor to oppose the flow of charges. Oppose ಅಂದ್ರೆ ಏನು? resist ಮಾಡೋದು, ತಡೆಯೋದು. Opposes the flow of charges. Flow of charges ಅಂತ ಬರೀತೀರಾ. Okay, this is very simple actually. Next ಬರೋಣ. What is an electric power? The amount of work done per unit time. ವಾಟ್ ಇಸ್ ಫೋರ್ತ್ ಒನ್? ಎಲೆಕ್ಟ್ರಿಕ್ ಪವರ್ ಅಂತಂದ್ರೆ ಏನ್ ಹೇಳ್ತೀವಿ? ಪವರ್ಗೆ ಫಾರ್ಮುಲಾ ಏನು? W/T ಅಂತ ಕರಿತೀವಿ. ನೋಡಿ, ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು. W ಅಂದ್ರೆ ಏನು? ವರ್ಕ್ ಡನ್. T ಅಂದ್ರೆ ಟೈಮ್. ಸೊ ಅಮೌಂಟ್ ಆಫ್ ವರ್ಕ್ ಡನ್. ನೋಡಿ, ಅಮೌಂಟ್ ಆಫ್ ವರ್ಕ್ ಡನ್ ಪರ್ ಯೂನಿಟ್ ಟೈಮ್ ಅಂತ ಕರಿತೀವಿ. ಯೂನಿಟ್ ಟೈಮ್, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅನ್ ಪವರ್. ರೈಟ್ 3 ಫಾರ್ಮುಲೆ ಟು ಫೈಂಡ್ ದಿ ಎಲೆಕ್ಟ್ರಿಕ್ ಪವರ್. ನಾನು ಆಲ್ರೆಡಿ ಇದ್ರ ಬಗ್ಗೆ ಕೂಡ ನಾನು ಪ್ರೀವಿಯಸ್ ಅಲ್ಲಿ ಹೇಳಿದ್ದೆ. ನಾವೇನ್ ಬರಿತೀವಿ? P is equal to VI. ಇದೊಂದು ಫಾರ್ಮುಲಾ. ಓಕೆನಾ? ನೆಕ್ಸ್ಟ್ ಬಂದ್ರೆ P is equal to I²R. P is equal to V²/R. ನೋಡಿ, ಇವು 3 ಜೊತೆಗೆ ಇದನ್ನು ಬರಿಬಹುದು ನೀವು. ಓಕೆ, ಟೋಟಲ್ 4 ಇದೆ. ಯು ಕ್ಯಾನ್ ಸೆಲೆಕ್ಟ್ ಎನಿ 3 ಅಂಡ್ ಯು ಕ್ಯಾನ್ ರೈಟ್. ನೋಡಿ, 5 ಮಾರ್ಕ್ಸ್ ಇಲ್ಲಿ ಒಂದೇ ಕ್ವೆಶನ್ ಅಲ್ಲ, ಯು ಹ್ಯಾವ್ ಸಬ್ ಕ್ವೆಶನ್ಸ್. ಅದರಲ್ಲೂ ಎಲ್ಲ ಈಸಿ ಇರುವಂತ ಕ್ವೆಶನ್ಸ್. ಸೊ ಫಿಸಿಕ್ಸ್ ಎಲೆಕ್ಟ್ರಿಸಿಟಿ ಲೆಸನ್ ಖಂಡಿತ ಕಾನ್ಸೆಪ್ಟ್ ವೈಸ್ ತುಂಬಾನೇ ಈಸಿ ಇದೆ.
ನೀವೆಲ್ಲಿ ಮಾರ್ಕ್ಸ್ ಸ್ವಲ್ಪ ಹೋಗುತ್ತೆ ಅಂದ್ರೆ ಪ್ರಾಬ್ಲಮ್ಸ್ ಅಲ್ಲಿ. ಆ ಪ್ರಾಬ್ಲಮ್ಸ್ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಕ್ವೆಶನ್ಸ್ ಯಾವ ತರ ಕೊಟ್ಟಿದ್ರೆ ಹೇಗೆ ಸಾಲ್ವ್ ಮಾಡ್ತೀನಿ ಅನ್ನೋದನ್ನ ಅಲ್ಲೂ ಕೆಲವೊಂದು ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಪೇಪರ್ ಬಂತು. ಇಲ್ಲೊಂದು ನೆಕ್ಸ್ಟ್ MCQ ಇಂದ ಶುರುವಾಗಿದೆ. The correct formula that shows the relationship between potential difference and electric current and the resistance in the electric circuit is ಅಂತ ಕೇಳ್ತಾರೆ. ಕರೆಕ್ಟ್ ರಿಲೇಶನ್ಶಿಪ್ ಯಾವುದು ಅಂತ ಹೇಳಿ ನೋಡಿ. ನಮ್ಮ ಪ್ರಕಾರ ಈ IVR ಅನ್ನೋ ರಿಲೇಶನ್ಶಿಪ್ ಹೇಗೆ ಬಂತು? ನಮಗೆ ಓಮ್ಸ್ ಲಾ ಇಂದ ಬಂತ. ನಮಗೆ ರಿಲೇಶನ್ಶಿಪ್ ಬಂದಿದ್ದು ಯಾವುದರಿಂದ? ಓಮ್ಸ್ ಲಾ. ಅದ್ರಲ್ಲಿ ಓಮ್ಸ್ ಲಾದಲ್ಲಿ ಹೇಗೆ ಹೇಳ್ತೀವಿ? V ಪ್ರಪೋರ್ಷನಲ್ ಟು I ಅಥವಾ V is equal to ಏನಂತ ಹೇಳ್ತೀವಿ? IR. ಇವಾಗ ನೋಡಿ, ಇದು V ಅಲ್ಲಿ ಬಂದಾಗ ಇನ್ ಟರ್ಮ್ಸ್ ಆಫ್ IR ಬಂದಿದೆ. ಅದೇ ನೋಡಿ I ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಏನ್ ಬರುತ್ತೆ? V/R ಬರುತ್ತೆ. ಅದೇ ನಾನು R ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ, ಏನ್ ಬರುತ್ತೆ? V/I ಬರುತ್ತೆ. ಈಗ ನೋಡ್ತಾ ಬನ್ನಿ, ಇಲ್ಲ ಈ ಮೂರರಲ್ಲೇ ಇರ್ಬೇಕು ನೋಡಿ. V is equal to IR ಇದೆಯಾ? ಇಲ್ಲ. I is equal to V/R ಇರ್ಬೇಕು, ಇದಲ್ಲ. ಇದು ನೋಡಿ, I is equal to ನಮ್ಗೆ ಏನಿರ್ಬೇಕು? V/R. ಇದು R/V ಅಲ್ಲ. ಆಪ್ಷನ್ ಬಿ ನೋಡಿ, I is equal to ಬಂದಾಗ V/R ಇರ್ಬೇಕು, ಅಲ್ಲ. V ಬಂದಾಗ IR ಇರಬೇಕು, ಇಲ್ಲ. R ಬಂದಾಗ V/I ಇರಬೇಕು. ಎಸ್, ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಇಷ್ಟೇ, ನೀವು ಇಲ್ಲಿ ನೋಡಿ ಕನ್ಫ್ಯೂಸ್ ಆಗಬೇಡಿ. ನಿಮ್ಮ ಪ್ರಕಾರ VIR ಈ ಮೂರಕ್ಕೂ ರಿಲೇಶನ್ಶಿಪ್ ಕೊಟ್ಟಿರೋದು ಯಾವುದು? ಓಮ್ಸ್ ಲಾ. ಆ ಓಮ್ಸ್ ಲಾ ಏನು ಹೇಳುತ್ತೆ? V ಪ್ರಪೋರ್ಷನಲ್ ಟು I. ಈ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದಾಗ ವಿ ವಿಲ್ ಗೆಟ್ ದಿ ರೆಸಿಸ್ಟೆನ್ಸ್ ಆಸ್ ಅ ಕಾನ್ಸ್ಟೆಂಟ್. ಸೊ V is equal to IR ಅನ್ನೋದೊಂದು ರಿಲೇಶನ್ಶಿಪ್ ಆದ್ರೆ, ಅಥವಾ ನಾನು ನಿಮ್ಗೊಂದು ಟ್ರಯಾಂಗಲ್ ಹೇಳಿದ್ದೆ, ನೆನಪಿದ್ಯಾ? ಈ ಟ್ರಯಾಂಗಲ್ ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. VIR ನೋಡಿ, ಇಲ್ಲಿ V ಬೇಕು ಅಂದ್ರೆ IR, ಹೌದಾ? R ಬೇಕು ಅಂದ್ರೆ V/I, I ಬೇಕು ಅಂದ್ರೆ V/R. ಈ ತರ ಸ್ಪ್ಲಿಟ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಯಾ. ನೆಕ್ಸ್ಟ್ ಕ್ವೆಶನ್. ಎಸ್, ನೋಡ್ತಾ ಬನ್ನಿ. ಸೇಮ್ ರಿಪೀಟೆಡ್ ಕ್ವೆಶನ್ ಖಂಡಿತ ನೋಡಿ, ಅದೇ ಕ್ವೆಶನ್ಸ್. ಸೊ ಬಿ ಕಾನ್ಫಿಡೆಂಟ್ ಇನ್ ಸಾಲ್ವಿಂಗ್ ಎಲೆಕ್ಟ್ರಿಸಿಟಿ ಕ್ವೆಶನ್ಸ್. ನೋಡಿ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಕನೆಕ್ಟಿಂಗ್ ಎಲೆಕ್ಟ್ರಿಕ್ ಡಿವೈಸಸ್ ಇನ್ ಪ್ಯಾರಲಲ್ ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ದೆಮ್ ಇನ್ ಸೀರೀಸ್? ಈಗ ತಾನೇ ಹೇಳಿದೆ, ಪ್ಯಾರಲಲ್ ಏನಾಗುತ್ತೆ? ಇಫ್ ಎನಿ ಒನ್ ಆಫ್ ದಿ ಕಾಂಪೊನೆಂಟ್ ಫೇಲ್ಸ್, ಸೊ ಇಟ್ ವಿಲ್ ನಾಟ್ ಬ್ರೇಕ್ ದ ಸರ್ಕ್ಯೂಟ್ ಅಂಡ್ ನನ್ ಆಫ್ ದಿ ಕಾಂಪೊನೆಂಟ್ ವಿಲ್ ಎಫೆಕ್ಟ್, ಅಂಡ್ ವಿ ಕ್ಯಾನ್ ಕನೆಕ್ಟ್ ದಿ ಬಲ್ಬ್ ಅಂಡ್ ವಾಟರ್ ಹೀಟರ್ ಇಂದ ಪ್ಯಾರಲಲ್ ಅಲ್ಲಿ ನಾವು ಕನೆಕ್ಟ್ ಮಾಡಬಹುದು. ಓಕೆ, ಬಟ್ ಇವೆಲ್ಲ ಯಾವ್ದ್ರಲ್ಲಿ ಆಗಲ್ಲ? ಸೀರೀಸ್ ಅಲ್ಲಿ ಆಗಲ್ಲ. ಅಗೇನ್ ಸೇಮ್ ಕ್ವೆಶನ್ ನೋಡಿ. How ammeter and voltmeter connected in electric circuit? Ammeter in series, voltmeter in parallel. What are their function? Function andre, ammeter is a device used to measure electric current. Voltmeter is a device used to measure the potential difference. ನೋಡಿ, ಇದೆಲ್ಲ ಪ್ರೀವಿಯಸ್ ಕ್ವೆಶನ್. ಮ್ಯಾಮ್ ಈ ಸರಿ ಟಫ್ ಮಾಡಿದ್ರೆ ಖಂಡಿತ ಇಲ್ಲ. ನೋಡಿ, ಕ್ವೆಶನ್ಸ್ ಏನೇ ಹೋದ್ರು ನಿಮ್ಗೆ ಕಲ್ತಿರೋ ಅಂತ ಅಷ್ಟು ಕಾನ್ಸೆಪ್ಟ್ಸ್ ಆನ್ಸರೇ ಬರಬೇಕು ಅಷ್ಟೇ. ಆ ಕ್ವೆಶನ್ಸ್ ನೋಡಿ, ಯಾವ ಕಾನ್ಸೆಪ್ಟ್ಗೆ ಅದು ಕನೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ಆನ್ಸರ್ನ ಬರೀರಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಇದು ನೆಕ್ಸ್ಟ್ ಪೇಪರ್ ಬಂತು. ಇಷ್ಟು ಒಂದು ಸ್ವಲ್ಪ ಕ್ವೆಶನ್ಸ್ ಕೊಟ್ಟಿದ್ದಾರೆ. ದಿ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ಓಮ್ ಅಂತಿದೆ, ಇದು ಯಾವುದಕ್ಕೆ? ರೆಸಿಸ್ಟೆನ್ಸ್, ಹೌದಾ? ವೋಲ್ಟ್ ಅಂತಿದೆ, ಇದು ಯಾವುದಕ್ಕೆ? ಪೊಟೆನ್ಷಿಯಲ್ ಡಿಫರೆನ್ಸ್ಗೆ. ವ್ಯಾಟ್ ಅಂತಿದೆ, ಇದು ಯಾವುದಕ್ಕೆ? ಪವರ್ಗೆ. ಹಾಗಾದ್ರೆ ಉಳಿದಿರೋದು ಯಾವುದು? ಓಮ್ ಮೀಟರ್ ಇಸ್ ದಿ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ. ಓಕೆ, ಯಾಕೆ ನಾನು ಇದೆಲ್ಲ ಬರೀತಿದ್ದೀನಿ ಅಂದ್ರೆ ಒಂದ್ಸರಿ ನಿಮಗೆ ರೀಕಾಲ್ ಆಗಲಿ ಅಂತೇಳಿ. ಓಮ್ ರೆಸಿಸ್ಟೆನ್ಸ್, ಓಕೆ, ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್, ವ್ಯಾಟ್ ಪವರ್ಗೆ, ಓಮ್ ಮೀಟರ್ ರೆಸಿಸ್ಟಿವಿಟಿಗೆ. ಅದೇ ತರ ನೋಡಿ, ಆಂಪಿಯರ್ ಎಲೆಕ್ಟ್ರಿಕ್ ಕರೆಂಟ್ಗೆ. ಈ ತರ SI ಯೂನಿಟ್ ಖಂಡಿತ ಇಲ್ಲ, MCQ ಅಲ್ಲಿ 1 ಮಾರ್ಕ್ ಅಲ್ಲಿ ಕೇಳ್ತಾರೆ, ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ನೋಡಿ. ಎಸ್ ನೋಡಿ, ಅದೇ ಕ್ವೆಶನ್. ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್. ನೇಮ್ ಎನಿ 2 devices that works on the application of this law. As I said, it is H is equal to I square RT. Andre heat produced in the circuit is directly proportional to square of current, directly proportional to resistance, directly proportional to time. Yav devices name, which are the 2 devices which works on this law? Yavyadu? Bulb ಮತ್ತೆ fuse work ಮಾಡುತ್ತೆ. ಓಕೆನಾ? ದಿಸ್ ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದ್ರ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ ನಿಮ್ಮ ಹತ್ರ. ವೈ ಆರ್ ದಿ ಅಲಾಯ್ಸ್ ಲೈಕ್ ನೈಕ್ರೋಮ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಹೀಟಿಂಗ್ ಡಿವೈಸಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಎಲೆಕ್ಟ್ರಿಕಲ್ ಹೀಟಿಂಗ್ ಡಿವೈಸಸ್ ಅಲ್ಲಿ ಯಾಕೆ ನೈಕ್ರೋಮ್ ಅನ್ನೋದು ಅಲಾಯ್? ಹೌದಾ? ಯಾಕೆ ಅಂತಂದ್ರೆ 2 ಪಾಯಿಂಟ್ಸ್ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದೆ. ಯಾಕೆ ಅಂದ್ರೆ ಅಲಾಯ್ಸ್ ಹ್ಯಾವ್ ಹೈ ರೆಸಿಸ್ಟಿವಿಟಿ. ಏನಿರುತ್ತೆ ಅವಕ್ಕೆ? ಹೈ ರೆಸಿಸ್ಟಿವಿಟಿ ಇರುತ್ತೆ ವೆನ್ ಕಂಪೇರ್ಡ್ ಟು ಮೆಟಲ್ಸ್. ಓಕೆ, ಜೊತೆಗೆ ದೀಸ್ ಅಲಾಯ್ಸ್ ಡು ನಾಟ್ ಆಕ್ಸಿಡೈಸ್ ಅಟ್ ಹೈ ಟೆಂಪರೇಚರ್.
These two are the important. You have to remember, do not oxidize at high temperature. ಇವೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೋಡಿ ಯಾಕೆ ಇನ್ನು ಈ ಕ್ವೆಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ದಿ ಲೈಕ್ ಎಲೆಕ್ಟ್ರಿಕ್ ಟೋಸ್ಟರ್ alloys are preferred than the metals, ಅಥವಾ why alloys are used in electric iron ಕಂಪೇರ್ಡ್ ಟು ಮೆಟಲ್ಸ್, ಈ ತರ. ಬಟ್ ಈ ತರ ಅಲಾಯ್ಸ್ ನ ಯಾಕೆ ಹೀಟಿಂಗ್ ಡಿವೈಸಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ, ಯು ರಿಮೆಂಬರ್ ದಿಸ್, ಅಲಾಯ್ಸ್ ಹ್ಯಾವ್ ಹೈ ರೆಸಿಸ್ಟಿವಿಟಿ ಕಂಪೇರ್ಡ್ ಟು ಮೆಟಲ್ಸ್ ಅಂಡ್ ಅಲಾಯ್ಸ್ ಡು ನಾಟ್ ಆಕ್ಸಿಡೈಸ್ ಅಟ್ ಹೈ ಟೆಂಪರೇಚರ್. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಇವೆರಡು ಪಾಯಿಂಟ್ ನಾನು ನೆನ್ಪಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಎಸ್, ಅಗೇನ್ ದ ಸೇಮ್ ಕ್ವೆಶನ್. ಸ್ಟೇಟ್ ಓಮ್ಸ್ ಲಾ. ಅಗೇನ್ ಓಮ್ಸ್ ಲಾ ಏನ್ ಹೇಳ್ತಾರೆ? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ current flowing through it at constant temperature and pressure. Again, in domestic electric circuit, appliances are not connected in series. Andre idu disadvantages of series. Enanta baritira? In series, if any one of the component fails, circuit breaks agutte. Circuit break agutte, none of the component works. Then in series, it is not possible to connect bulb and heater because they need different amount of current. Ishtu. Matte nodi ade question. Write the factors on which resistance of a conductor depends. Yavyadu? Length of conductor, area of cross section, nature of material, temperature. Nodi same to same adade questions, but ಸ್ವಲ್ಪ ಬೇರೆ ಬೇರೆ ತರ questions ನ ಕೇಳ್ತಾ ಇದ್ದಾರೆ. ಕ್ವೆಶನ್ ಕೇಳಿರೋದು ಅಂತಂದ್ರೆ ನೋಡಿ, ಇನ್ನೆಲ್ಲ ಪ್ರಾಬ್ಲಮ್ಸ್ ಇದೆ. ಇನ್ ಪ್ರೀವಿಯಸ್ ಇನ್ ಎಲ್ಲಾ ಕ್ವೆಶನ್ಸ್ ಅಲ್ಲೂ ಪ್ರಾಬ್ಲಮ್ಸ್ ಇದೆ. ಓಕೆ, ಇದಿಷ್ಟು ಪ್ರೀವಿಯಸ್ 2019 ಇಂದ 22 ಅಲ್ಲಿ ಎಲೆಕ್ಟ್ರಿಸಿಟಿಯಿಂದ ಬಂದಿರೋಂಥ ಕ್ವೆಶನ್ಸ್ ನೀವೇ ನೋಡಿದ್ರಿ ಅಲ್ವಾ. ಸೊ ಕ್ವೆಶನ್ಸ್ ಹೇಗಿತ್ತು? ಡೈರೆಕ್ಟ್ ಆಗಿದೆ, ಯಾವುದು ಇಂಡೈರೆಕ್ಟ್ ಕ್ವೆಶನ್ಸ್ ತರ ಕೇಳಿಲ್ಲ. ನೋಡಿ, ಅದದೇ ಕಾನ್ಸೆಪ್ಟ್ಸ್ ರಿಪೀಟ್ ಆಗಿದೆ. ಸೊ ಈ ಸರಿನೂ ಅಷ್ಟೇ ಇದೇ ಕಾನ್ಸೆಪ್ಟ್ಸ್ ರಿಲೇಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿ. ಬಟ್ ಕ್ವೆಶನ್ ಇಂಡೈರೆಕ್ಟ್ ಆಗಿ ಕೇಳಿದ್ರು ಆನ್ಸರ್ ಒಂದೇ ಆಗಿರುತ್ತೆ.